ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಜೋಳ ಖರೀದಿ ಕೇಂದ್ರವನ್ನ ಕೂಡಲೇ ತೆರೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಮಾನ್ವಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಕೂಡಲೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಖರೀದಿ ಕೇಂದ್ರಗಳನ್ನು ಸ್ಥಗಿತಗೊಳಿಸಿರುವುದರಿಂದ ರೈತರಿಗೆ ತೊಂದರೆಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ರೈತರು ಬೆಳೆದ ಜೋಳಕ್ಕೆ ಹುಳುಗಳು ತಗುಲಿದರೆ ಯಾರು ಹೊಣೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಳೆಯಪ್ಪ ಉಟಕನೂರ್ ಅವರು ಪ್ರಶ್ನಿಸಿದ್ದಾರೆ. ರೈತರ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರವು ಬಡ ರೈತರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಕೂಡಲೇ ಜೋಳ ಖರೀದಿ ಕೇಂದ್ರಗಳನ್ನ ತೆರೆಯಬೇಕು. ಒಂದು ವೇಳೆ ಸರ್ಕಾರವು ರೈತರ ಸಮಸ್ಯೆಯನ್ನ ನಿರ್ಲಕ್ಷಿಸಿದರೆ ರೈತ ಸಂಘವು ಉಗ್ರ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರ ಹಿತ ಕಾಪಾಡಲು ಸಂಘವು ಸದಾ ಸಿದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜೋಳ ಬೆಳೆಯುತ್ತಾರೆ. ಖರೀದಿ ಕೇಂದ್ರಗಳು ಇಲ್ಲದ ಕಾರಣ ರೈತರು ತಮ್ಮ ಬೆಳೆಗಳನ್ನ ಮಾರಾಟ ಮಾಡಲು ಪರದಾಡುವಂತಾಗಿದೆ. ಹೀಗಾಗಿ ಸರ್ಕಾರವು ಕೂಡಲೇ ಖರೀದಿ ಕೇಂದ್ರಗಳನ್ನ ತೆರೆಯುವ ಮೂಲಕ ರೈತರಿಗೆ ನೆರವಾಗಬೇಕು ಎಂದು ರೈತ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಜೋಳ ನೋಂದಣಿಯನ್ನ ಪ್ರಾರಂಭ ಆಗಿ ಒಂದು ದಿನದಲ್ಲೇ ಜೋಳ ನೋಂದಣಿ ಮಾಡೋದನ್ನು ಸ್ಥಗಿತಗೊಂಡಿರುತ್ತದೆ. ಹಾಗಾಗಿ ರೈತರು ಗೊಂದಲಕ್ಕೀಡಾಗಿದ್ದೀವಿ. ತಕ್ಷಣ ಹಿಂಗಾರು ಮುಂಗಾರು ನೋಂದಣಿಯನ್ನು ಪ್ರಾರಂಭಿಸಬೇಕು, ಅದೇ ರೀತಿಯಾಗಿ ತಕ್ಷಣ ಖರೀದಿಯನ್ನು ಪ್ರಾರಂಭಿಸಬೇಕು. ನಾವೀಗಾಗಲೇ ಕಟಾವು ಮಾಡಿ ರಾಶಿಯನ್ನು ಮಾಡಿ ಹೊಲಗಳಲ್ಲಿ ಮನೆಗಳಲ್ಲಿ ತುಂಬಿ ಇಟ್ಕೊಂಡಿದ್ದೀವಿ. ಹಾಗಾಗಿ ತಕ್ಷಣ ಸರ್ಕಾರ ನೋಂದಣಿ ಕೇಂದ್ರವನ್ನು ನೋಂದಣಿ ಮತ್ತು ಖರೀದಿಯನ್ನು ಏಕಕಾಲಕ್ಕೆ ಪ್ರಾರಂಭಿಸದೆ ಹೋದರೆ ನಮಗೆ ನಷ್ಟ ಆಗ್ತದೆ. ಮುಂದಿನ ದಿನಗಳಲ್ಲಿ ಜೋಳಕ್ಕೆ ಹುಳ ಬರುವಂತಹ ಸಂಭವ ಇರೋದರಿಂದ ಮುಂದೆ ನಮ್ಮ ಬೆಳೆ ಭಾಳ ನಷ್ಟ ಹೊಂದ್ತದೆ. ಹಾಗಾಗಿ ತಕ್ಷಣ ಪ್ರಾರಂಭಿಸಬೇಕು. ಪ್ರಾರಂಭಿಸದೆ ಹೋದರೆ ತಾಲೂಕಿನಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತರ ಜೊತೆಗೂಡಿ ಈ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡದೇ ಇದ್ದರೆ ರಸ್ತೆ ತಡೆ ಮಾಡುವ ಮುಖಾಂತರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸರ್, ಏನಂತಂದರೆ ಈಗ ಜೋಳ ಖರೀದಿ ಕೇಂದ್ರ 1-2 ದಿನ 3 ದಿನ ಮಾಡಿ ತದನಂತರ ಸ್ಟಾಪ್ ಮಾಡಿದಾರೆ ಅಂದಮೇಲೆ ಈ ಸರ್ಕಾರ ರೈತರಿಗೆ ಒಂದು ತುಪ್ಪ ಹಚ್ಚೋ ಕೆಲಸ ಮಾಡ್ತದೇನಾ? ಅಲ್ಲ, ಈಗ ಈ ಸರ್ಕಾರ ಇರೋದು ಯಾವಾಗಲೂ ರೈತರಿಗೆ ತುಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡುತ್ತಾ ಬಂದಿದೆ. ಸತತ ನಾವು ವ್ಯವಸಾಯ ಮಾಡುತ್ತೀಗಂದ ನಮ್ಮ ತಂದೆ ತಾತನೂರು ವ್ಯವಸಾಯ ಮಾಡ್ತಾರಿಂದನೂ ಈ ಸರ್ಕಾರಗಳು ರೈತರನ್ನ ವಂಚಿಸುತ್ತಾ ನಮಗೆ ತುಟಿಗೆ ತುಪ್ಪ ಸವರುವಂಥ ಕಾರ್ಯಕ್ರಮ ಎಲ್ಲ ಜಾರಿ ಮಾಡ್ತಾನೆ ಬಂದಿದೆ. ಸರ್, ಇಲ್ಲೇನು ಈಗ ಜೋಳ ಮುಂಗಾರು ಅಂದ್ಕೇಸಿ ಖರೀದಿ ಕೇಂದ್ರ ಚಾಲು ಮಾಡಿ ಪ್ರಾರಂಭ ಮಾಡಿ ಅಧಿಕಾರಿಗಳು ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾಕಂದರೆ ರೈತರಿಗೆ ಮೂಗಿಗೆ ತುಪ್ಪ ಸರ್, ಈಗ ತುಟಿಗೆ ಹಚ್ಚಲ್ಲ. ಮೂಗಿ ಎತ್ತಾಗ ಮೂಗಿಗೆ ನಾಲಿಗೆ ಯಾಕೆ ಬಂದಿರ್ತಾರೆ ಸರ್. ಈಗ ಸರ್ ಸಂಪೂರ್ಣವಾಗಿ ಹಿಂಗೆ ಜೋಳ ಬೆಳೆದವರು ನಾಳೆ ನೋಡ್ರಿ ಉಳತ್ತೋತವ. ಈಗ ಕೇಂದ್ರ ಪಡ ಸ್ಟಾರ್ಟ್ ಈಗ ಚಾಲುವಾಗಿದೆ ಹೋದ್ರಂತ ರೈತರೆಲ್ಲ ಬೀದಿ ಬರ್ತಾರೆ ಸರ್. ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಚಾಲು ಮಾಡಿದ ಹಿಂಗಾರು ಮುಂಗಾರು ಚಾಲು ಮಾಡಿದೆ ಹೋದರೆ ಎಲ್ಲ ತಾಲೂಕಿನಾದ್ಯಂತ ರೈತರೆಲ್ಲ ಕೂಡಿಕೇಸಿ ಸಂಪೂರ್ಣವಾಗಿ ರಸ್ತೆ ರೋಕವನ್ನು ಮಾಡ್ತೇವೆ ಏನಪ್ಪ ಅದು. ಅಂದಕೇಸಿ ಇವು ಅಧಿಕಾರಿಗಳ ಮುಖಾಂತರ ಹಾಗೂ ಶಾಸಕರಿಗೂ ಹಾಗೂ ಸಚಿವರಿಗೆ ನಾವು ಇದ್ರ ಮುಖಾಂತರ ನಾವು ಹೇಳಿಕೆ ನೀಡ್ತೇವೆ. ಏಕೆಂದರೆ ನೋಡಿ ಸ್ವಾಮಿ, ರೈತರೆಲ್ಲ ಬೀದಿ ಬರ್ತಿದ್ದಾರ ನೋಡ್ರಿ. ಜೋಳ ಮುಂಗಾರು ಹಿಂಗಾರು ಮಾಡಿಕೇಸಿ ಈಗ 1 ಮಾಡಿ 2 ದಿನ ಮಾಡಿಕೇಸಿ ರೈತರೆಲ್ಲ ಮಕ್ಕೊಂದು ಹೋದ ವರ್ಷ ನೋಡ್ರಿ ಲಾರಿ ಸ್ಟಾರ್ಟ್ ಅಂದರು, ಮತ್ತೆ ಓಕೆ ಅಂದರು, ಮತ್ತೆ ಟ್ಯಾಕ್ರಿಗಳು 2-2 ಕಿಲೋಮೀಟರ್ 4 ಕಿಲೋಮೀಟರ್ ತಬ್ಬಿಕೇಸಿ 3 ದಿನ 4 ದಿನ ಮಕ್ಕೊಂದಿರ. ಈಗ ಸಂಪೂರ್ಣವಾಗಿ ಇದಕ್ಕೆಲ್ಲ ಅಧಿಕಾರಿಗಳು ಶಾಮಲಾಗಿರೋ ಸರ್. ಈಗ ರೈತರಿಗೆ ಬೆನ್ನೆಲ್ಲ ಬಂತಾರೆ, ರೈತರನ್ನು ಬೆನ್ನು ಮುಡಿಯುವಂಥ ಅಧಿಕಾರಿಗಳೇ ಕಾರಣ, ರಾಜಕಾರಣಿಗಳು ಅಧಿಕಾರಿಗಳು. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತ ನಮಗೆ ಹಿಂಗಾರು ಮುಂಗಾರು ಚಾಲು ಮಾಡಬೇಕು. ಚಾಲು ಮಾಡಿಕೇಸಿ ರೈತರಿಗೆ ಜೋಳ ಬೆಳೆದಂಥ ರೈತರಿಗೆ ಸಂಪೂರ್ಣವಾಗಿ 1 ಚೀಲ ಬೆಳೆ 2 ಚೀಲ ಬೆಳೆ ಕ್ವಿಂಟಲ್ ಬೆಳೆ ಏನಪ್ಪದು ಇಂಚೆ ಅಂತ ನಿಗದಿ ಮಾಡೋದು ಬೇಡ. ನಾವು ಹೇಳುವಂಥ ಅಧಿಕಾರಿಗಳಿಗೆ ಹೇಳುವಂಥ ಮಾತುಗಳು ಏನಂದರೆ ನೋಡ್ರಿ, ಜಿಲ್ಲಾಧಿಕಾರಿಗಳಿಗೂ ಎಸಿಗೂ ತಹಸೀಲ್ದಾರಿಗೂ ಇಲ್ಲಿಯ ಸ್ಥಳೀಯ ಶಾಸಕರಿಗೂ ಹಾಗೂ ಇಲ್ಲಿರುವಂಥ ಸ್ಥಳೀಯ ಸಚಿವರಿಗೂ ನೋಡಿ ಸ್ವಾಮಿ, ಜೋಳ ಬೆಳೆದಿದ್ದೀವಿ ನಾವು ಮಾನವಿ ತಾಲೂಕಿನಾದ್ಯಂತ ಎಲ್ಲರೂ ಜೋಳ ಬೆಳೆದಾರ. ಹೋದ ವರ್ಷ ಮಾಡಿದಂತೆ ರೈತರೆಲ್ಲ ಬೀದಿ ಬರ್ತಾರೆ. ಈಗ 2ನೇ ಬೆಳೆ ಇಲ್ಲ. ಈಗ ನೀವು ಕೊಲ್ಲುವಂಥ ರೈತರನ್ನ ಬೆನ್ನು ಮುರಿಯುವಂಥ ಕೆಲಸ ಮಾಡಿಬಿಡಂತ ಕೇಸಿ ನಾವು ಈ ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೇವೆ. ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ